ಮಾತ್ರವಲ್ಲ, ಕಾಲದ ಪ್ರಭಾವದಲ್ಲಿ ಕಳೆದು ಹೋದದ್ದು ನಾವುಗಳು. ದೇಹ ಬಲ, ಬುದ್ಧಿ ಬಲ, ಸೌಂದರ್ಯ ಬಲದಿಂದ ಪ್ರತಿ ಗಳಿಗೆ ಪ್ರತಿ ನಿಮಿಷ ಉರಕ್ಕಾಗಿ ಬದುಕುತ್ತಿದ್ದಾನೆ ಈ ಸರ್ಪಕಾಯ ಸರ್ಪಕ್ಷಿಪುರದ ಸರ್ವಾಧಿಕಾರಿಯಾಗಿ. ಸರ್ವ ಪ್ರಜೆಗಳ ಬಾಯಲ್ಲಿಯೂ ಸರ್ಪಕಾಯ ಸರ್ಪಕಾಯ ಎಂಬ ಮಂತ್ರವನ್ನೇ ಜಪಿಸುತ್ತಿರುವಾಗ ಅದಕ್ಕೆ ಎದುರುತ್ತರವಾಗಿ ಯಾರಾದರೂ ಶಿವ ಧ್ಯಾನವನ್ನ ಮಾಡಿದರೆ ಅಂತ ಹುಲ್ಲು ಮಾನವರನ್ನೇ ಸುಮ್ಮನೆ ಬಿಡುವನೆ? ಇಲ್ಲ ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ಮುನಿ, ನಿಲ್ಲಿಸು ನಿನ್ನ ಈ ಜಪ ತಪವನ್ನ. ಅದಷ್ಟು ನಿರ್ಭಯತೆ ನಿನ್ನಲ್ಲಿ. ಈ ಸ್ವರ್ಣ ರುದ್ರಮುನಿ ಶಿವನ ಧ್ಯಾನದಲ್ಲಿರುವಾಗ ಭಂಗ ತರಬಾರದೆಂಬ ಜ್ಞಾನವು ನಿನಗಿಲ್ಲವೇ? ಹೇ ಸ್ವರ್ಣ ರುದ್ರಮುನಿ, ಇಲ್ಲಿ ಯಾವ ಪ್ರಜೆಯೇ ಆಗಲಿ, ಯಾವ ರಾಜನೇ ಆಗಲಿ, ಯಾವ ನಿನ್ನಂತ ಮುನಿಯೇ ಆಗಲಿ ಸರ್ಪಕಾಯ ಸರ್ಪಕಾಯ ಎಂಬ ಜಪವನ್ನು ಮಾತ್ರ ಜಪಿಸಬೇಕು. ಅದು ನಿನ್ನ ಭ್ರಮೆ. ತಾನೇ ಸರ್ವಸ್ವವೆಂದು ಅಹಂಕಾರದಿಂದ ಮೆರೆದ ಗಜಾಸುರ, ಅಂಧಕಾಸುರ, ಬಾಣಾಸುರ, ತ್ರಿಪುರಾಸುರ ಮುಂತಾದ ದಾನವರನ್ನ ಮಹೇಶ್ವರ ಸಂಹರಿಸಿದು ಗೊತ್ತು ತಾನೇ ನಿನಗೆ. ಮಹೇಶ್ವರ ಮಹೇಶ್ವರ ಮಹೇಶ್ವರ, ಎಲ್ಲಿರುವನು ನಿನ್ನ ಮಹೇಶ್ವರ? ಮುನಿ, ನೀನದಷ್ಟು ಜಪ ತಪ ಗೈದರು ದರಗಿಳಿದು ಬರಲಾರ ಆ ನಿನ್ನ ಮಹೇಶ್ವರ. ಭಕ್ತರನ್ನ ಕಾಪಾಡಲು ಶಿವ ಯಾವ ರೂಪದಲ್ಲಾದರೂ ಬಂದೇ ಬರ್ತಾನೆ. ಅಂದರೆ ಸತ್ಯಲೋಕ ಸ್ವರ್ಗಲೋಕದಿಂದ ದರಗಿಳಿದು ಬರುವನೆ ಆ ನಿನ್ನ ಶಿವ. ಅತಳ ವಿತಳ ರಸಾತಳ ಪಾತಾಳ ಮಹಾತಳದಿಂದ ಎದ್ದು ಬರುವನೆ ಆ ನಿನ್ನ ಪರಮೇಶ್ವರ. ಸರ್ವಯೋಪಿ, ನಿನ್ನ ಉಸಿರಿನಲ್ಲಿ ಶಿವ ಇದ್ದಾನೆ. ನೀ ಹಿಡಿದ ಗದೆಯಲ್ಲೂ ಶಿವ ಇದ್ದಾನೆ. ನೀ ನಿಂತ ಮಣ್ಣಿನ ಕಣದ ಮೇಲೂ ಶಿವ ಇದ್ದಾನೆ. ಹೇ ಮುನೆ, ಇದೇ ಗದೆಯಿಂದ ನಿನ್ನ ಶಿರದ ಮೇಲೆ ಪ್ರಹಾರ ಮಾಡಿದರೆ ಚಿತ್ರವಾದಿತು ಆ ನಿನ್ನ ಶಿರ. ಆವಾಗ ಯಾವ ಶಿವನು ಬಂದು ನಿನ್ನನ್ನ ಕಾಪಾಡುವುದಿಲ್ಲ, ಯಾವ ಶಿವನು ಬಂದು ನಿನ್ನನ್ನ ಕಾಪಾಡುವುದಿಲ್ಲ. ಸಾಕು ಮಾಡು ನಿನ್ನ ಆರ್ಭಟ. ಋಷಿ ಮುನಿಗಳ ಜೊತೆ ದುರಂಕಾರದಿಂದ ವರ್ತಿಸಿದರೆ ಮುಂದೊಂದು ದಿನ ಸುಟ್ಟು ಭಸ್ಮವಾಗಿ ಹೋಗುತ್ತೀಯಾ? ಎಚ್ಚರ. ಸ್ವರ್ಣ ರುದ್ರಮುನಿ, ಈ ಸರ್ಪಕಾಯ ಸಾಮಾನ್ಯವಾದ ಅಧಿಪತಿಯಲ್ಲ. ವೇದಾಂಗಗಳನ್ನ ಓದಿದ ಸ್ವೇಚ್ಛಾಮರಣಿ. ಹುಚ್ಚು ಭ್ರಮೆಯಲ್ಲ. ಈ ಭೂಮಿಯ ಮೇಲೆ ಹುಟ್ಟು ಈ ಸರ್ಪರಾಯನ ಕೈಯಲ್ಲಿ, ಸರ್ವರ ಇರುವಿಕೆ ಈ ಸರ್ಪಕಾಯನ ಕೈಯಲ್ಲಿ, ಸಾವು ಈ ಸರ್ಪಕಾಯನ ಕೈಯಲ್ಲಿ. ಸರ್ಪಕಾಯನ ಕೈಯಲ್ಲಿ. ನನ್ನ ಆಶ್ರಮಕ್ಕೆ ಬಂದು ಈ ಸಣ್ಣ ರುದ್ರ ಮುನಿಯನ್ನು ಅವಮಾನ ಮಾಡಲು ನಿನಗೆ ಎಷ್ಟು ಧೈರ್ಯ? ಅವಮಾನ ಅಷ್ಟೇ ಅಲ್ಲ, ಒಂದು ಸಾಡಿದರೆ ನನ್ನಿಂದಲೇ ನಿನ್ನ ಅವಸಾನ. ನಿನ್ನ ಸಹಧರ್ಮಿಣಿ ಶಿವಭಕ್ತಿ ಅಮೋದಿನಿಯನ್ನೇ ಅಮಾನುಷವಾಗಿ ಮೋಹ ಪರೋಷರಿಗೆ ಮೃತ್ಯು ಕೂಪಕ್ಕೆ ತಳ್ಳಿದ ದುಷ್ಟ ರಾಜನೇನು. ನಿನ್ನ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡರೆ ಸರಿ, ಇದೇ ಗದೆಯಿಂದ ನಿನ್ನ ಪ್ರಹಾರ ಮಾಡಬೇಕಾದಿತ್ತು. ಸರ್ಪಕಾಯ, ಅನ್ಯಾಯ ಅಧರ್ಮ ಮಾರ್ಗ ಬಿಟ್ಟು ಭಕ್ತಿ ಮಾರ್ಗದಲ್ಲಿ ನಡೆ. ಮಹೇಶ್ವರ ಇಲ್ಲದೆ
ಒಂದು ಕರಿಕೆ ಕೂಡ ಅಲುಗಾಡಲು ಸಾಧ್ಯವಿಲ್ಲ. ನೀನು ತೆಗೆದುಕೊಳ್ಳುವ ಉಸಿರೇ ವಿಷವಾಗುವುದು ಎಚ್ಚರ. ರುದ್ರಮನೆ, ಈ ಸರ್ಪಕಾಯನ ಸೌದೆಗೆ ಒದಗಿಸುವ ಬದಲು ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗು ಇಲ್ಲಿಂದ. ನನ್ನ ತಪಸ್ಸನ್ನು ಭಂಗಗೊಳಿಸಿ ನನಗೆ ಅವಮಾನ ಮಾಡಿದ್ದಕ್ಕೆ ನಿನಗೆ ಈ ಕ್ಷಣದಲ್ಲಿ ಶಾಪ ನೀಡುತ್ತಿದ್ದೇನೆ. ನಿನ್ನ ಸುತನಿಗೆ ಮೃತ್ಯು ಬರಲಿ. ಓಂ ನಮಃ ಶಿವಾಯ. ಏನೋ ನನ್ನ ಅಸ್ತ್ರದಿಂದಲೇ ನನ್ನ ಮೃತ್ಯು, ನನ್ನ ಪುತ್ರನ ಮೃತ್ಯು ಅಸಂಭವ, ಅಸಂಭವ. ಇದೇನಿದು ವಿಚಿತ್ರ? ಆ ಮುನಿಯ ಶಾಪಕ್ಕಾಗದ ಒಡನೆ ಮೋಡಗಳೆಲ್ಲವೂ ಕಡಗಡನೆ ನಡುಗುತ್ತಿವೆ, ಪರ್ವತಗಳು ಕಡಗಡನೆ ನಡುಗುತ್ತಿವೆ, ಸಮುದ್ರವೇ ಬೋರ್ಗರೆದು ಬರುತ್ತಾ ಇದೆ, ಮರಗಳೆಲ್ಲವೂ ಭೂಮಿಗೆ ಉರುಳುತ್ತಿವೆ. ಅಂದರೆ ಆ ಮುನಿಯ ಶಾಪಕ್ಕೆ ಅಷ್ಟೊಂದು ಬಲವೇ? ಇಲ್ಲ, ಸಾಧ್ಯನೇ ಇಲ್ಲ. ಪ್ರತಿದಿನ ನಿನ್ನ ಬಾಯಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಪಠಿಸುವ ಮೊದಲು ಇನ್ನು ಮುಂದೆ ನೀನು ಓಂ ನಮೋ ಸರ್ಪಕಾಯ, ಓಂ ನಮೋ ಸರ್ಪಕಾಯ. ನಾನು ಸರ್ಪಾಕ್ಷಿಪುರದ ಒಡೆಯ, ಸರ್ಪ